ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಜೈಲಿನಿಂದ ಹೊರಬಂದ ರೇವಣ್ಣಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ರೇವಣ್ಣ ಅರ್ಜಿ ವಿಚಾರಣೆ ನಡೆದಿದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಪ್ರಕರಣದಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ರೇವಣ್ಣ. ರೇವಣ್ಣ ಜಾಮೀನು ಅರ್ಜಿಗೆ ಎಸ್ಐಟಿ ಆಕ್ಷೇಪಣೆ ಸಲ್ಲಿಕೆ ಮಾಡಿದೆ. ಎಸ್ಐಟಿ ಪರ ಜೈನಾ ಕೊಠಾರಿ ವಾದ ಮಂಡನೆ ಮಾಡಿದ್ದಾರೆ. ಎಚ್ಡಿ ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡನೆ ನಡೆಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆದೇಶವನ್ನ ನೀಡಲಿದೆ. ಜಾಮೀನು ಅರ್ಜಿ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಜೈಲಿನಿಂದ ಹೊರಗಡೆ ಬಂದಿರುವಂತಹ ರೇವಣ್ಣಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಈಗ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ಬೇಲೇಬಲ್ ಕೇಸ್ನಲ್ಲೂ ಕೂಡ ರೇವಣ್ಣಗೆ ಸಂಕಷ್ಟ ಎದುರಾಯ್ತಾ? ಹಾಗಾದ್ರೆ ಕೋರ್ಟ್ಗೆ ಖುದ್ದು ಹಾಜರಾಗುವಂತೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ಕೋರ್ಟ್ ತಾಕೀತು ಬೆನ್ನಲ್ಲೇ ನ್ಯಾಯಾಧೀಶರ ಮುಂದೆ ರೇವಣ್ಣ ಹಾಜರಾಗಿದ್ದಾರೆ. ವಿಚಾರಣೆ ವೇಳೆ ರೇವಣ್ಣ ಹಾಜರಾತಿಗೆ ಎಸ್ಪಿಪಿ ಪಟ್ಟು ಹಿಡಿದಿದೆ. ಆರೋಪಿ ಬೆಳಿಗ್ಗೆ ಶರಣಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಈಗ ಕೋರ್ಟ್ಗೆ ಸರೆಂಡರ್ ಆಗೋದಕ್ಕೆ ರೆಡಿ ಇಲ್ಲ. ಕೆಲವೇ ಕ್ಷಣಗಳಲ್ಲಿ ಎಚ್ಡಿ ರೇವಣ್ಣ ಜಾಮೀನು ಭವಿಷ್ಯ ಏನು ಅನ್ನೋದು ನಿರ್ಧಾರವಾಗುತ್ತೆ. ಅರ್ಜಿ ವಿಚಾರಣೆ ಮುಗಿದಿದೆ. ಈಗ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಬೇಲೇಬಲ್ ಕೇಸ್ ಇದು. ಆದ್ರೂ ಸಹ ಈ ಕೇಸ್ನಲ್ಲಿ ರೇವಣ್ಣಗೆ ಸಂಕಷ್ಟ ಎದುರಾಗುತ್ತಾ? ಹೊಳೆನರಸೀಪುರ ಕೇಸ್ನಲ್ಲೂ ರೇವಣ್ಣಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಜಾಮೀನು ಅರ್ಜಿಗೆ ಎಸ್ಐಟಿ ತಕರಾರು ಎತ್ತಿದೆ. ಎಸ್ಐಟಿ ಪರ ವಕೀಲರು ರೇವಣ್ಣ ಖುದ್ದು ಹಾಜರಾಗಬೇಕು ಅಂತ ಪಟ್ಟು ಹಿಡಿದಿತ್ತು. ಹಾಗೆ ನೋಡಿದ್ರೆ ಬೇಲೇಬಲ್ ಕೇಸ್ ಇದು. ಆದ್ರೂ ಕೂಡ ಈ ಪ್ರಕರಣದಲ್ಲಿ ರೇವಣ್ಣಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಕಾಣ್ತಾ ಇದೆ. ಜೈಲಿನಿಂದ ಹೊರಗಡೆ ಬಂದ್ರೂ ಕೂಡ ಎಚ್ಡಿ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೊಳೆನರಸೀಪುರ ಕೇಸ್ನಲ್ಲೂ ರೇವಣ್ಣಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಜಾಮೀನು ಅರ್ಜಿಗೆ ಎಸ್ಐಟಿ ತಕರಾರು ಎತ್ತಿದೆ. ರೇವಣ್ಣ ಖುದ್ದು ಹಾಜರಾಗಬೇಕು ಅಂತ ಎಸ್ಐಟಿ ಪರ ವಕೀಲರು ಪಟ್ಟು ಹಿಡಿದಿದ್ರು. ಕೆಲವೇ ಕ್ಷಣಗಳಲ್ಲಿ ಎಚ್ಡಿ ರೇವಣ್ಣ ಜಾಮೀನು ಭವಿಷ್ಯ ಏನಾಗತ್ತೆ ಅನ್ನೋದು ಸ್ಪಷ್ಟವಾಗಲಿದೆ. ವಿಚಾರಣೆಯ ನಂತರ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ ವಿಚಾರಣೆ ಪೂರ್ಣಗೊಂಡಿದೆ. ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಕೆಲವೇ ಕ್ಷಣಗಳಲ್ಲಿ ಜಾಮೀನು ಭವಿಷ್ಯ ಗೊತ್ತಾಗಲಿದೆ. ಈಗಾಗಲೇ ಜೈಲಿನಿಂದ ಹೊರಗಡೆ ಬಂದಿರುವಂತಹ ರೇವಣ್ಣ ಉಳಿದ ಪ್ರಕರಣಗಳ ಬಗ್ಗೆಯೂ ಕೂಡ ಸಾಕಷ್ಟು ಗಮನ ಹರಿಸಿದ್ರು. ಕಾನೂನು ತಜ್ಞರ ಸಲಹೆಯನ್ನ ಪಡಿತಾ ಇದ್ರು. ಆದರೆ ಈಗ ಮತ್ತೊಂದು ಪ್ರಕರಣದಲ್ಲಿ ಸಂಕಷ್ಟ ಎದುರಾಗ್ತಾ ಇದೆಯಾ? ಹಾಗಾದ್ರೆ ರೇವಣ್ಣಗೆ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಅರ್ಜಿ ವಿಚಾರಣೆ ನಡೆದಿದೆ. ಅರ್ಜಿ ವಿಚಾರಣೆಯ ಬಳಿಕ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಜಾಮೀನು ಅರ್ಜಿ ಆಕ್ಷೇಪಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ಪಿಪಿ ಜೈನಾ ಕೊಠಾರಿ ವಾದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ವಿರುದ್ಧ ದಾಖಲಾಗಿದ್ದು ಬೇಲೇಬಲ್ ಸೆಕ್ಷನ್. ಈ ಸಂದರ್ಭದಲ್ಲಿ ಜಾಮೀನು ನೀಡಬಹುದು. ನ್ಯಾಯಾಂಗ ಬಂಧನದಲ್ಲಿದ್ದಾಗ ಬಾಡಿ ವಾರೆಂಟ್ ಪಡೆದಿಲ್ಲ. ಎಸ್ಐಟಿ ವಶದಲ್ಲಿದ್ದಾಗಲೂ ವಿಚಾರಣೆ ನಡೆಸಿಲ್ಲ. ಎಸ್ಐಟಿ ತನಿಖೆಗೆ ಆರೋಪಿ ಸಹಕರಿಸಲಿದ್ದಾರೆ. ಹೀಗಾಗಿ ಜಾಮೀನು ನೀಡಿ ಅಂತ ರೇವಣ್ಣ ಪರ ವಕೀಲರು ಮನವಿ ಮಾಡಿದ್ದಾರೆ. ಈ ಎಲ್ಲ ವಾದ ಪ್ರತಿವಾದದ ನಂತರ
ಸಮಗ್ರ ವಿಚಾರಣೆಯ ನಂತರ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಜಾಮೀನು ಅರ್ಜಿ ತೀರ್ಪು ಏನಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ರೇವಣ್ಣ ಪರ ವಕೀಲರು ಈ ಪ್ರಕರಣದಲ್ಲಿ ಜಾಮೀನು ನೀಡಬೇಕು ಅಂತ ವಾದವನ್ನ ಮಂಡಿಸಿದ್ದಾರೆ. ಜಾಮೀನು ಅರ್ಜಿ ತಕರಾರಿಗೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ವಿರುದ್ಧ ಈ ಪ್ರಕರಣದಲ್ಲಿ ದಾಖಲಾಗಿದ್ದು ಬೇಲೆಬಲ್ ಸೆಕ್ಷನ್, ಹಾಗಾಗಿ ಅವರಿಗೆ ಜಾಮೀನನ್ನ ನೀಡಬಹುದು. ಇದು ರೇವಣ್ಣ ಪರ ವಕೀಲರ ವಾದ. ಬೇಲೆಬಲ್ ಸೆಕ್ಷನ್ ಹಾಕಿದ್ರೂ ಕೂಡ ಈ ಪ್ರಕರಣ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡುತ್ತಾ ಹಾಗಾದ್ರೆ ರೇವಣ್ಣಗೆ? ಈ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಪರ ವಕೀಲರು ಮಾಡಿದಂತಹ ವಾದ ಏನು, ಅದಕ್ಕೆ ರೇವಣ್ಣ ಪರ ವಕೀಲರು ಯಾವ ರೀತಿ ಪ್ರತಿವಾದವನ್ನ ಮಾಡಿದ್ರು ಬನ್ನಿ ನೋಡಿ. ಎಚ್ಡಿ ರೇವಣ್ಣ ಜಾಮೀನು ಅರ್ಜಿಗೆ ಎಸ್ಐಟಿ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಆರೋಪಿ ಪೊಲೀಸರ ಮುಂದೆ ಹಾಜರಾಗಿ ತನಿಖೆಯನ್ನ ಎದುರಿಸಿ ಸ್ವಯಂ ಪ್ರೇರಿತವಾಗಿ ತನಿಖಾಧಿಕಾರಿಯ ಮುಂದೆ ಹಾಜರಾಗಿ ಆರೋಪಿ ತುಂಬಾ ಪ್ರಭಾವಿಯಾಗಿದ್ದಾರೆ. ಹೀಗಂತ ಎಸ್ಐಟಿ ಪರ ವಕೀಲರು ಪ್ರಬಲ ವಾದವನ್ನ ಮಂಡನೆ ಮಾಡಿದರು. ಆರೋಪಿ ಪ್ರಭಾವಿ ವ್ಯಕ್ತಿ, ಪ್ರಭಾವಿ ರಾಜಕಾರಣಿ. ಈ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಗಬಾರದು ಅನ್ನೋದು ಎಸ್ಐಟಿ ಪರ ವಕೀಲರ ವಾದ. ಇದು ರೇವಣ್ಣ ಪರ ವಕೀಲರು ಇದಕ್ಕೆ ಯಾವ ರೀತಿಯಾದಂತಹ ಪ್ರತಿವಾದವನ್ನ ಮಾಡಿದ್ದಾರೆ. ರೇವಣ್ಣ ವಿರುದ್ಧ ಯಾವುದೇ ನಾನ್ ಬೇಲೆಬಲ್ ಸೆಕ್ಷನ್ಗಳಿಲ್ಲ. ಈ ಪ್ರಕರಣದಲ್ಲಿ ಅವರ ಮೇಲೆ ಹಾಕಿರುವಂತಹ ಸೆಕ್ಷನ್ಗಳೆಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್ಗಳು. ಅಂದ್ರೆ ಎಲ್ಲಾ ಪ್ರಕರಣಗಳಿಗೂ ಕೂಡ ಬೇಲೆ ಸಿಗಬಹುದಾದಂತಹ ಸೆಕ್ಷನ್ಗಳನ್ನೇ ಹಾಕಿರೋದು. ಎಲ್ಲವೂ ಕೂಡ ಜಾಮೀನು ನೀಡುವಂತಹ ಸೆಕ್ಷನ್ಗಳೇ. ಎಸ್ಐಟಿ ಆಕ್ಷೇಪಣೆ ಅರ್ಜಿಗೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಿ ಪ್ರಭಾವಿಯೇ ಆಗಿರಬಹುದು, ಎಸ್ಐಟಿ ವಿಚಾರಣೆಗೆ ಸಹಕರಿಸ್ತಾ ಇದ್ದಾರೆ, ತನಿಖೆಗೆ ಸಹಕಾರವನ್ನ ನೀಡ್ತಾರೆ. ಅವರ ಮೇಲೆ ಯಾವುದೇ ನಾನ್ ಬೇಲೆಬಲ್ ಸೆಕ್ಷನ್ಗಳಿಲ್ಲ, ಎಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್ಗಳೇ. ಹಾಗಿದ್ರೂ ಕೂಡ ಯಾಕೆ ಆಕ್ಷೇಪ ಅಂತ ರೇವಣ್ಣ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ನಾನ್ ಬೇಲೆಬಲ್ ಕೇಸ್ನಲ್ಲಿ ಆಕ್ಷೇಪಣೆಗೆ ಅಧಿಕಾರವೇ ಇಲ್ಲ. ಸರ್ಕಾರದ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಧಿಕಾರ ಇಲ್ಲ. ಎಸ್ಪಿಪಿಗೆ ಆಕ್ಷೇಪಣೆ ಸಲ್ಲಿಸೋ ಅಧಿಕಾರ ಇದೆಯೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮೊದಲು ಕೋರ್ಟ್ ನಿರ್ಧಾರವನ್ನ ತಿಳಿಸಿದೆ. ಎಸ್ಐಟಿ ಆಕ್ಷೇಪಣೆ ಅರ್ಜಿಗೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಪಿ ಬೆಳಿಗ್ಗೆ ಶರಣಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಈಗ ಕೋರ್ಟ್ಗೆ ಸರೆಂಡರ್ ಆಗೋದಕ್ಕೆ ರೆಡಿ ಇಲ್ಲ. ಸದ್ಯ ಇಲ್ಲೇ ಕಾರ್ನಲ್ಲಿ ಎಲ್ಲೋ ಇರಬಹುದು ಅಂತ ಎಸ್ಪಿಪಿ ವಾದವನ್ನ ಮಾಡ್ತಾರೆ. ಈಗಾಗಲೇ ರೇವಣ್ಣರನ್ನ ಎಸ್ಐಟಿ ಬಂಧಿಸಿತ್ತು. ಆಗಲೇ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಬಹುದಾಗಿತ್ತು. ಈಗ ಎಸ್ಐಟಿ ವಶಕ್ಕೆ ಕೇಳ್ತಾ ಇರೋದು ಸರಿಯಲ್ಲ. ರೇವಣ್ಣ ಪರ ವಕೀಲರಾದಂತಹ ಅರುಣ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಈಗಾಗಲೇ ಎಸ್ಐಟಿ ರೇವಣ್ಣರನ್ನ ವಶಕ್ಕೆ ಪಡೆದಿತ್ತು. ಆಗಲೇ ಈ ವಿಚಾರವಾಗಿ ವಿಚಾರಣೆಯನ್ನ ನಡೆಸಬಹುದಾಗಿತ್ತು. ಈಗ ಪ್ರತ್ಯೇಕವಾಗಿ ವಶಕ್ಕೆ ಪಡಿಬೇಕು ಅಂತ ಹೇಳ್ತಾ ಇರೋದು ಸರಿಯಲ್ಲ. ರೇವಣ್ಣ ಪರ ವಕೀಲ ಅರುಣ್ ವಾದ ಮಂಡನೆ ಮಾಡ್ತಿದ್ದಾರೆ. ವಾದ ಪ್ರತಿವಾದದ ಬಳಿಕ ರೇವಣ್ಣ ಖುದ್ದು ಹಾಜರಿಗೆ ಸೂಚನೆ ಕೊಡಲಾಗಿದೆ. ಕೋರ್ಟ್ ರೇವಣ್ಣಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ರೇವಣ್ಣ ಕೋರ್ಟ್ಗೆ ಹಾಜರಾಗಬೇಕು ಅನ್ನೋ ಸೂಚನೆಯನ್ನ ಈಗ ಕೋರ್ಟ್ನಿಂದ ಕೊಡಲಾಗಿದೆ. ಬಳಿಕ ಕೆಲ ಕಾಲ ವಿಚಾರಣೆಯನ್ನ ಕೋರ್ಟ್ ಮುಂದೂಡುತ್ತೆ. ವಾದ ಪ್ರತಿವಾದದ ಬಳಿಕ ಖುದ್ದು ರೇವಣ್ಣ ಕೋರ್ಟ್ಗೆ ಹಾಜರಾಗಬೇಕು ಅನ್ನೋ ಸೂಚನೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗಾಗಲೇ ರೇವಣ್ಣ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಆದ್ರೂ ಕೂಡ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಈಗ ವಿಚಾರಣೆ ನಡೀತಾ ಇದೆ. ಆದ್ರೆ ಅವರ ಮೇಲೆ ಬಿದ್ದಿರೋದೆಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್ಗಳೇ. ಆದ್ರೂ ಸಹ ಈ ಪ್ರಕರಣ ಇವರಿಗೆ ಸಂಕಷ್ಟವಾಗುತ್ತಾ? ಏನೆಲ್ಲ ನಡೀತು ಕೋರ್ಟ್ನಲ್ಲಿ? ವಾದ ಪ್ರತಿವಾದ ಹೇಗಾಯ್ತು? ಖಂಡಿತವಾಗಿ ಶ್ವೇತಾ, ಇವತ್ತು ಏನು ಹೊಳೆನರಸೀಪುರದ ಕೇಸ್ ಸಂಬಂಧ ಇವತ್ತು ಎಚ್ ಡಿ ರೇವಣ್ಣ ಅವರು ಇವತ್ತು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈಗಾಗ್ಲೇ ಏನು ರೇವಣ್ಣ ಈ ಹಿಂದೆ ಏನು KR ನಗರದಲ್ಲಿ ದಾಖಲಾಗಿದ್ದಂತಹ ಒಂದು ಪ್ರಕರಣ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಅವರಿಗೆ ಜಾಮೀನು ಸಿಕ್ಕಿದೆ. ಆದ್ರೆ
ಹೊಳೆನರಸೀಪುರದ ಕೇಸ್ ಸಂಬಂಧ ಅವ್ರಿಗೆ ಇನ್ನೂ ಜಾಮೀನು ಸಿಕ್ಕಿರ್ಲಿಲ್ಲ. ಈಗ ಜಾಮೀನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇತ್ತು. ಹೀಗಾಗಿ ಇವತ್ತು ಎಚ್ ಡಿ ರೇವಣ್ಣ ಇವತ್ತು ಬೆಳಗ್ಗೆ ಮುಂಚಿತವಾಗಿ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆ ವಿಚಾರಣೆ ಮಾಡಿದಂತಹ ನ್ಯಾಯಾಲಯ ಮಧ್ಯಾಹ್ನ 3 ಗಂಟೆಗೆ ಒಂದು ಈ ವಿಚಾರಣೆಯನ್ನು ಮುಂದೂಡಿದ್ರು. ಇವತ್ತು ರೇವಣ್ಣ ಕೋರ್ಟ್ಗೆ ಬರೋದು ಸ್ವಲ್ಪ ತಡವಾಯ್ತು. ಈ ಸಂದರ್ಭದಲ್ಲಿ ರೇವಣ್ಣ ಅರ್ಜಿ ವಿಚಾರಣೆಗೆ ಇವತ್ತು SIT ಪರ ವಕೀಲರು ತಕರಾರನ್ನ ಎತ್ತಿರುವಂತದ್ದು. ಮುಂಚಿತವಾಗಿ ಈ ಒಂದು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ SIT ಪರ ವಕೀಲರು ತಕರಾರು ಎತ್ತೋದಿಲ್ಲ, ಅಂದ್ರೆ ಆಕ್ಷೇಪಣೆ ಸಲ್ಲಿಸೋದಿಲ್ಲ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ SIT ಅಧಿಕಾರಿಗಳು ಕೂಡ ಜಾಮೀನು ನಿರಾಕರಿಸಿರುವಂತೆ ಒಂದು ಆಕ್ಷೇಪಣೆಯನ್ನ ಇವತ್ತು ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದಷ್ಟು ವಾದಗಳನ್ನ ಮಾಡಿರುವಂತದ್ದು. ಜೊತೆಗೆ ಇವತ್ತು ಎಚ್ ಡಿ ರೇವಣ್ಣ ಕೋರ್ಟ್ಗೆ ಮಧ್ಯಾಹ್ನ ಬರುವಂತದ್ದು ಒಂದು ತಡವಾಯ್ತು. ಹೀಗಾಗಿ ಕೂಡಲೇ ಎಚ್ ಡಿ ರೇವಣ್ಣ ಹಾಜರಾದ ನಂತರದ ಮತ್ತೆ ನ್ಯಾಯಾಧೀಶರು ಈಗ ವಿಚಾರಣೆಯನ್ನ ಆರಂಭ ಮಾಡಿರುವಂತದ್ದು. ಜೊತೆಗೆ ಈಗಾಗ್ಲೇ ಹೊಳೆನರಸೀಪುರ ಕೇಸಲ್ಲಿ ಸಾಕಷ್ಟು ಅಂದ್ರೆ ಅವರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಇನ್ನೂ ವಿಚಾರಣೆಯನ್ನ ಮಾಡಿಲ್ಲ. ಜೊತೆಗೆ ಬಾಡಿ ವಾರೆಂಟ್ ಅನ್ನು ಸಹ ಪಡೆದಿಲ್ಲ. ಹೀಗಾಗಿ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಇದೀಗ ತಕರಾರನ್ನು ಎತ್ತಿರುವಂತದ್ದು. ಈ ಸಂಬಂಧಪಟ್ಟಂತೆ SIT ಪರ ವಕೀಲರು ಇದೀಗ ಜಾಮೀನು ನೀಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ತಕರಾರನ್ನು ಎತ್ತಿರುವಂತದ್ದು. ಆದ್ರೆ ಈಗಾಗ್ಲೇ ಎಚ್ ಡಿ ರೇವಣ್ಣಗೆ ಕೋರ್ಟ್ ಸೂಚನೆಯನ್ನ ಕೊಡಲಾಗಿತ್ತು. ಅವ್ರು ತಡವಾಗಿ ಬಂದಿದ್ರು, ಅದಕ್ಕೂ ಮುಂಚೆ ನಡೆದಂತಹ ವಿಚಾರಣೆಯಲ್ಲಿ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಕೂಡಲೇ ಒಂದು ಸೂಚನೆ ಕೊಟ್ಟಂತಹ ಕೆಲವೇ ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಶ್ವೇತಾ, ಓಕೆ, ಈಗ ಈ ಪ್ರಕರಣದಲ್ಲಿ ರೇವಣ್ಣ ಮೇಲೆ ದಾಖಲಾಗಿರುವಂತಹ ಸೆಕ್ಷನ್ಗಳೇನಿದೆ, ಕೇಸ್ನಲ್ಲಿ ದಾಖಲಾಗಿರುವಂತಹ ಸೆಕ್ಷನ್ಗಳು ಎಲ್ಲವೂ ಕೂಡ ಬೇಲ್ ಸಿಗಬಹುದಾದಂತಹ ಸೆಕ್ಷನ್ಗಳೇ. ಆದರೂ ಸಹ SIT ಪರ ವಕೀಲರು ಇದಕ್ಕೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ರೇವಣ್ಣ ಪ್ರಭಾವಿ ವ್ಯಕ್ತಿ, ಪ್ರಭಾವಿ ರಾಜಕಾರಣಿ ಅನ್ನೋ ಕಾರಣಕ್ಕೆ ಈ ಪ್ರಕರಣ ಏನಾದ್ರೂ ಸಂಕಷ್ಟ ತಂದಿಡಬಹುದಾ ಹಾಗಾದ್ರೆ ರೇವಣ್ಣಗೆ? ಖಂಡಿತವಾಗೂ ಈ ಒಂದು ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ 354A, 354D, 506, 509 ಅನ್ನೋ ಇಷ್ಟು ಸೆಕ್ಷನ್ ಗಳನ್ನ ಹಾಕಿರುವಂತದ್ದು. ಈ ಒಂದು ಸೆಕ್ಷನ್ ಗಳಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಎಲ್ಲವೂ ಸಹ ಬೇಲೆಬೆಲ್ ಆದಂತಹ ಒಂದು ಸೆಕ್ಷನ್ ಗಳು. ಹೀಗಾಗಿ ಬೆಳಗ್ಗೆಯೂ ಸಹ ರೇವಣ್ಣ ಪರ ವಕೀಲರು ಎಲ್ಲವೂ ಸಹ ಬೇಲೆಬೆಲ್ ಸೆಕ್ಷನ್ ಗಳಾಗಿದ್ದು ಜಾಮೀನ ಮಂಜೂರು ಮಾಡ್ಬೇಕಂತ ಹೇಳಿ ಒಂದು ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ SIT ಅಧಿಕಾರಿ ಪರ ವಕೀಲರು ಹೇಳೋದೇನಂದ್ರೆ ಈ ಹಿಂದೆ ಅಂದ್ರೆ KR ನಗರದ ಕೇಸ್ನಲ್ಲಿ ಈಗಾಗಲೇ ಜಾಮೀನು ಸಿಕ್ಕಿದೆ. ಆದ್ರೆ ಹೊಳೆನರಸೀಪುರದ ಕೇಸ್ನಲ್ಲಿ ಇನ್ನೂ ಸಹ ವಿಚಾರಣೆ ಅಂದ್ರೆ ರೇವಣ್ಣ ಅವರ ವಿಚಾರಣೆ ಬಾಕಿ ಇದೆ. ಅವರನ್ನ ಬಾಡಿ ವಾರೆಂಟ್ ಪಡೆದು ಆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿಲ್ಲ. ಅದಕ್ಕೆ ಅವರು SIT ಕಸ್ಟಡಿಯಲ್ಲಿ ಇದ್ದಾಗೂ ಈ ಬಗ್ಗೆ ವಿಚಾರಣೆ ಮಾಡಿಲ್ಲ. ಹೀಗಾಗಿ ವಿಚಾರಣೆ ಅವಶ್ಯಕತೆ ಇದೆ ಅನ್ನುವಂತಹ ವಾದವನ್ನ ಈಗಾಗಲೇ SIT ಪರ ವಕೀಲರು ಮಾಡಿರುವಂತದ್ದು. ಆದ್ರೆ ನ್ಯಾಯಾಲಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆಯ ತೀರ್ಪನ್ನ ಪ್ರಕಟಿಸಲಿ. ಆದ್ರೆ ಕಾದ್ ನೋಡ್ಬೇಕಾಗಿದೆ ಏನಂತ, ವಿಚಾರಣೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.